ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಬಹಳ ಆಳವಾದ ಮತ್ತು ಅಷ್ಟೇ ಕುತೂಹಲಕಾರಿಯಾದ ಆಧ್ಯಾತ್ಮಿಕ ತತ್ವಗಳ ಜಗತ್ತಿಗೆ ಕಾಲಿಡ್ತಾ ಇದ್ದೇವೆ. ಮೇ 15, 2026 ಮುರಳಿ ಪಠ್ಯವನ್ನು ಆಧಾರವಾಗಿಟ್ಕೊಂಡು ಭೌತಿಕ ಪ್ರಪಂಚದ ನಶ್ವರತೆ ಮತ್ತು ಆಧ್ಯಾತ್ಮಿಕ ಜಗತ್ತಿನ ಶಾಶ್ವತತೆಯ ನಡುವೆ ಇರುವ ಒಂದು ಅದ್ಭುತವಾದ ದ್ವಂದ್ವತೆಯನ್ನ ನಾವಿಂದು ಅನ್ವೇಷಣೆ ಮಾಡಲಿದ್ದೇವೆ. ಇದು ಸುಮ್ಮನೆ ಮೇಲ್ನೋಟದ ವಿಚಾರ ಖಂಡಿತ ಅಲ್ಲ. ನಮ್ಮ ಅಸ್ತಿತ್ವದ ಮೂಲವನ್ನೇ ಪ್ರಶ್ನಿಸುವಂತ ಒಂದು ರೋಚಕವಾದ ಅಧ್ಯಯನ ಇದು. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಈ ಸೆಷನ್ನಲ್ಲಿ ಮುಖ್ಯವಾಗಿ 5 ಪ್ರಮುಖ ವಿಚಾರಗಳನ್ನ ನಾವು ನೋಡಲಿದ್ದೇವೆ. 1. ಪ್ರಪಂಚದ ಭ್ರಮೆ ಮತ್ತು ವಾಸ್ತವ. 2. ಆತ್ಮದ ಮೂಲವಾದ ಶಾಂತಿಧಾಮ. 3. ಸೃಷ್ಟಿ ಚಕ್ರದ ರಹಸ್ಯ. 4. ನಿಜವಾದ ತೀರ್ಥಯಾತ್ರೆ. ಮತ್ತು ಕೊನೆಯದಾಗಿ ಅಚಲ ಸ್ಥಿತಿಯ ಸಾಧನೆ. ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗ ಪ್ರಪಂಚದ ಭ್ರಮೆ ಮತ್ತು ವಾಸ್ತವ. ಇಲ್ಲಿ ಬರುವ ಒಂದು ಮಾತು ನಿಜಕ್ಕೂ ನಮ್ಮನ್ನ ಬೆರಗೊಳಿಸುತ್ತೆ. ನಾವು ದಿನನಿತ್ಯ ನೋಡುವ ಈ ಜಗತ್ತನ್ನ ಪಠ್ಯ ಹೇಗೆ ನೋಡುತ್ತೆ ಅಂತೊಮ್ಮೆ ಗಮನಿಸಿ. ನಾವೆಲ್ಲ ತುಂಬ ಹೆಮ್ಮೆಯಿಂದ ನೋಡುವ ವಿದ್ಯುತ್ತು, ಟೆಲಿಫೋನ್, ಈ ದೊಡ್ಡ ದೊಡ್ಡ ಕಟ್ಟಡಗಳು, ವಿಮಾನಗಳು ಇವೆಲ್ಲ ಆಧುನಿಕ ಆವಿಷ್ಕಾರಗಳಲ್ವಾ? ಆದರೆ ಇವೆಲ್ಲವೂ ಕೇವಲ 100 ವರ್ಷಗಳ ಕೃತಕಶು, ಅಂದ್ರೆ ಒಂದು ತಾತ್ಕಾಲಿಕ ಪ್ರದರ್ಶನ ಅಂತ ಈ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ. ಮನುಷ್ಯರು ಈ ಆಡಂಬರವನ್ನ ನೋಡಿ ಇದೇ ಸ್ವರ್ಗ, ಇದೇ ಶಾಶ್ವತ ಅಂತ ಭ್ರಮಿಸ್ತಾರೆ. ಆದರೆ ವಾಸ್ತವದಲ್ಲಿ ಇದೆಲ್ಲವೂ ತಾತ್ಕಾಲಿಕ ಮತ್ತು ಕಣ್ಮರೆಯಾಗುವ ಭ್ರಮೆಯಷ್ಟೇ. ಇದನ್ನ ಇನ್ನಷ್ಟು ಸ್ಪಷ್ಟಪಡಿಸೋಕೆ ಇಲ್ಲಿ ಒಂದು ಅದ್ಭುತವಾದ ದ್ವಂದ್ವತೆಯನ್ನ ನೋಡ್ಬೋದು. ಒಂದು ಕಡೆ ಪರಿಸ್ಥಾನ ಅಂದ್ರೆ ದೇವತೆಗಳ ಪವಿತ್ರ ನಿವಾಸ, ಸಂಪೂರ್ಣ ಶುದ್ಧವಾದ ಜಗತ್ತು. ಮತ್ತೊಂದು ಕಡೆ ಸ್ಮಶಾನ ಅಂದ್ರೆ ಎಲ್ಲವೂ ಮಣ್ಣಿನಲ್ಲಿ ಸೇರಿ ಹೋಗುವ, ನಶಿಸುತ್ತಿರುವ ಈ ಹಳೆಯ ಭೌತಿಕ ಪ್ರಪಂಚ. ನಾವು ಭೌತಿಕ ವಸ್ತುಗಳ ಮೇಲೆ ಇಟ್ಕೊಳ್ಳುವ ವ್ಯಾಮೋಹ ಕೊನೆಗೆ ನಮಗೆ ತರೋದು ನಷ್ಟ ಮಾತ್ರ ಅಂತ ಇದು ಎಚ್ಚರಿಸುತ್ತ. ನಿಜವಾದ ವಾಸ್ತವ ಅನ್ನೋದು ಈ ಭೌತಿಕತೆಯ ಆಚೆಗೆ ಇದೆ ಅನ್ನೋದೇ ಇಲ್ಲಿನ ಅತಿ ದೊಡ್ಡ ಸಾರಾಂಶ. ಈಗ 2ನೇ ವಿಭಾಗಕ್ಕೆ ಹೋಗೋಣ. ಆತ್ಮದ ಮೂಲ ಅರ್ಥಾತ್ ಶಾಂತಿಧಾಮ. ನಾವೆಲ್ಲರೂ ಈ ಜಗತ್ತಿನಲ್ಲಿ ಏನನ್ನ ಹುಡುಕ್ತಾ ಇದ್ದೀವಿ? ಆಫ್ಕೋರ್ಸ್ ಶಾಂತಿಯನ್ನ, ಅಲ್ವಾ? ಆದರೆ ಆ ಶಾಂತಿ ನಿಜಕ್ಕೂ ಎಲ್ಲಿದೆ? ಮೂಲಪಠ್ಯದ ಪ್ರಕಾರ ಶಾಂತಿಧಾಮ ಅನ್ನೋದೇ ನಮ್ಮೆಲ್ಲರ ಅಂದ್ರೆ ಆತ್ಮಗಳ ಮೂಲ ಮನೆ. ಇದೊಂದು ಸಂಪೂರ್ಣ ಮೌನ ಮತ್ತು ಶಾಂತಿಯ ನಿವಾಸ. ಭೌತಿಕ ಪ್ರಪಂಚದ ಈ ಬೃಹತ್ ನಾಟಕದಲ್ಲಿ ನಮ್ಮ ಪಾತ್ರವನ್ನು ನಿರ್ವಹಿಸೋಕೆ ಬರೋ ಮುನ್ನ ನಾವೆಲ್ಲರೂ ನೆಲೆಸಿರೋದು ಇದೇ ಶಾಂತಿಧಾಮದಲ್ಲಿ. ಹಾಗಾಗಿ ದುಃಖಧಾಮವಾಗಿರೋ ಈ ಪ್ರಪಂಚದಲ್ಲೇ ಶಾಂತಿಯನ್ನ ಹುಡುಕೋದು ಕನ್ನಡಿಯ ಗಂಟನ್ನ ಕದ್ದಂತೆ ಅಂತ ಈ ಸಿದ್ಧಾಂತ ಸ್ಪಷ್ಟಪಡಿಸುತ್ತೆ. ಆತ್ಮದ ಬಗ್ಗೆ ಇಲ್ಲಿ ಕೊಟ್ಟಿರುವ ವಿವರಣೆ ತುಂಬಾನೇ ಆಳವಾಗಿದೆ. ಆತ್ಮ ಅಂದ್ರೆ ಕೇವಲ ಯಾವುದೋ ಒಂದು ಚೈತನ್ಯ ಶಕ್ತಿ ಅಲ್ಲ, ಬದಲಾಗಿ ಅದೊಂದು ಸೂಕ್ಷ್ಮ ಬಿಂದು. ಈ ಸಣ್ಣ ಬಿಂದುವಿನಲ್ಲಿಯೇ ಬರೋಬ್ಬರಿ 84 ಜನ್ಮಗಳ ಪಾತ್ರದ ಸಂಪೂರ್ಣ ನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಅಡಗಿದೆ. ಇದನ್ನ ಯಾರೂ ನಾಶಪಡಿಸೋಕೆ ಆಗಲ್ಲ. ಒಂದು ನಾಟಕ ಹೇಗೆ ಸೆಕೆಂಡ್ ಬೈ ಸೆಕೆಂಡ್ ಪ್ಲೇ ಆಗುತ್ತೋ ಅದೇ ರೀತಿ ನಮ್ಮ ಆತ್ಮದಲ್ಲಿ ಅಡಗಿರುವ ಪಾತ್ರ ನಿರಂತರವಾಗಿ ಪ್ರಕಟ ಆಗ್ತಾನೇ ಇರುತ್ತೆ. ಅಕ್ಷರಶಃ ಇದನ್ನ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ಮುಂದಿನ ವಿಭಾಗ ಸೃಷ್ಟಿಚಕ್ರದ ರಹಸ್ಯ. ಈ ಕಾಲಗತಿಯನ್ನೊಮ್ಮೆ ಗಮನಿಸಿ. ಇದು ಶುರುವಾಗೋದು ಸಂಪೂರ್ಣ ಪಾವನವಾದ ಸತ್ಯಯುಗದಿಂದ, ನಂತರ ತ್ರೇತಾಯುಗ, ಆಮೇಲೆ ಪತಿತವಾದ ದುಃಖಮಯವಾದ ಕಲಿಯುಗ ಮತ್ತು ಅಂತಿಮವಾಗಿ ಇದೆಲ್ಲವನ್ನೂ ಬದಲಾಯಿಸುವ ಪರಿವರ್ತನೆಯ ಕಾಲ ಸಂಗಮಯುಗ. ಇಲ್ಲಿ ನಾವು ಗಮನಿಸಬೇಕಾದ ಅತೀ ಮುಖ್ಯವಾದ ವಿಚಾರ ಅಂದ್ರೆ ಈ ಸೃಷ್ಟಿಯ ವಯಸ್ಸು ಲಕ್ಷಾಂತರ ವರ್ಷಗಳು ಅಂತ ನಾವೇನ್ ನಂಬಿದ್ದೀವೋ ಆ ಸಾಮಾನ್ಯ ನಂಬಿಕೆಯನ್ನ ಈ ಪಠ್ಯ ನೇರವಾಗಿ ತಿರಸ್ಕರಿಸುತ್ತೆ. ಬದಲಾಗಿ ಆಧ್ಯಾತ್ಮಿಕ ಕುಸಿತ ಮತ್ತು ಮರುಸ್ಥಾಪನೆಯ ಒಂದು ನಿರ್ದಿಷ್ಟ ಪುನರಾವರ್ತಿತ ಚಕ್ರವನ್ನ ಇದು ನಮ್ಮ ಮುಂದೆ ಇಡುತ್ತೆ. ಇಲ್ಲಿ ಕಾಣಿಸ್ತಾ ಇರೋ 84 ಅನ್ನೋ ಸಂಖ್ಯೆ ಕೇವಲ ಒಂದು ಅಂಕಿಯಲ್ಲ. ಈ ಇಡೀ ಚಕ್ರದಲ್ಲಿ ಮೊಟ್ಟಮೊದಲು ಬರುವ ಆತ್ಮಗಳು ಗರಿಷ್ಠ 84 ಜನ್ಮಗಳನ್ನ ತೆಗೆದುಕೊಳ್ತವೆ ಅಂತ ಮೂಲಪಠ್ಯ ವಿವರಿಸುತ್ತೆ. ಅಂದ್ರೆ ಎಲ್ಲರೂ ಇಷ್ಟೇ ಜನ್ಮಗಳನ್ನ ಪಡೆಯಲ್ಲ, ಆದರೆ ಸಂಪೂರ್ಣ ಚಕ್ರದಲ್ಲಿ ಭಾಗವಹಿಸುವ ಆತ್ಮಗಳ ಮ್ಯಾಕ್ಸಿಮಮ್ ಜನ್ಮಗಳ ಸಂಖ್ಯೆ ಇದು. ಇದು ನಮ್ಮ ಅಸ್ತಿತ್ವದ ವಿಸ್ತಾರ ಎಷ್ಟು ದೊಡ್ಡದು ಅನ್ನೋದನ್ನ ತೋರಿಸೋ ಒಂದು ಪವರ್ಫುಲ್ ಸಂಕೇತ. 4ನೇ ವಿಭಾಗ ನಿಜವಾದ ತೀರ್ಥಯಾತ್ರೆ. ನಾವೆಲ್ಲ ತೀರ್ಥಯಾತ್ರೆ ಅಂದ ತಕ್ಷಣ ಏನ್ ಮಾಡ್ತೀವಿ? ಅಮರನಾಥಕ್ಕೆ ಹೋಗ್ತೀವಿ, ಕುಂಭಮೇಳದಲ್ಲಿ ಗಂಗಾ ಸ್ನಾನ ಮಾಡಿದ್ರೆ ಪಾವನರಾಗ್ತೀವಿ ಅಂತ ನಂಬ್ತೀವಿ ಅಲ್ವಾ? ಆದರೆ ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾಗಿರೋದು ಏನಂದ್ರೆ ಪಾರಂಪರಿಕ ಆಚರಣೆಗಳು ಮತ್ತು ಆಂತರಿಕ ಜಾಗೃತಿಯ ನಡುವಿನ ಸ್ಪಷ್ಟವಾದ ವ್ಯತ್ಯಾಸ. ಈ ಪಠ್ಯದ ಪ್ರಕಾರ ಭೌತಿಕ ನೀರಿನಿಂದ ಆತ್ಮ ಯಾವತ್ತೂ ಶುದ್ಧ ಆಗೋಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಿಜವಾದ ತೀರ್ಥಯಾತ್ರೆ ಅಂದ್ರೆ ಏನು? ಅದು ಆಂತರಿಕ ಯೋಗ, ಪರಮಾತ್ಮನ ಮಾನಸಿಕ ನೆನಪು ಮತ್ತು ಅವಿನಾಶಿ ಜ್ಞಾನರತ್ನಗಳನ್ನ ಗಳಿಸೋದು. ಬರೀ ಮಂದಿರಗಳಿಗೆ ಹೋಗೋದಕ್ಕಿಂತ ನಮ್ಮ ಮನಸ್ಸನ್ನ ಶಾಂತಿಧಾಮದ ಕಡೆಗೆ ಹಾರಿಸೋದೇ ಅತಿ ದೊಡ್ಡ ತೀರ್ಥಯಾತ್ರೆ. ಈ ಪಠ್ಯದಲ್ಲಿ ಒಂದು ಅದ್ಭುತವಾದ ಪ್ಯಾರಾಡಾಕ್ಸ್ ಇದೆ. ಅದೇನಪ್ಪ ಅಂದ್ರೆ
ಪ್ರಪಂಚದ ದೃಷ್ಟಿಯಲ್ಲಿ ಯಾರು ಬಡವರೋ ಅವರೇ ಆಧ್ಯಾತ್ಮಿಕವಾಗಿ ಅತಿ ದೊಡ್ಡ ಶ್ರೀಮಂತರು ಅಂತ ಇದು ಹೇಳುತ್ತೆ. ಕೇಳೋಕೆ ಆಶ್ಚರ್ಯ ಆಗೋದು, ಆದರೆ ಲಾಜಿಕ್ ಸಿಂಪಲ್ ಆಗಿದೆ. ಭೌತಿಕ ಸಂಪತ್ತು, ಕಟ್ಟಡಗಳು, ಆಸ್ತಿಪಾಸ್ತಿಗಳು ನಮ್ಮ ಗಮನವನ್ನ ದೇವರ ನೆನಪಿನಿಂದ ದೂರ ಮಾಡುತ್ತವೆ. ಹೀಗಾಗಿ ಈ ತಾತ್ಕಾಲಿಕ ಸಂಪತ್ತಿನ ಗೊಂದಲ ಇಲ್ಲದವರು ಬಹಳ ಸುಲಭವಾಗಿ ಈ ಅವಿನಾಶಿ ಜ್ಞಾನರತ್ನಗಳನ್ನು ಸಂಗ್ರಹ ಮಾಡಬಹುದು ಮತ್ತು ಪರಮಾತ್ಮನಿಂದ ನೇರವಾಗಿ ಭವಿಷ್ಯದ ಆಸ್ತಿಯನ್ನ ಪಡೆಯಬಹುದು. ಇದೇ ಅಲ್ವಾ ನಿಜವಾದ ಆಧ್ಯಾತ್ಮಿಕ ಸಂಪತ್ತು? ಕೊನೆಯದಾಗಿ 5ನೇ ವಿಭಾಗ, ಅಚಲ ಸ್ಥಿತಿಯ ಸಾಧನೆ. ಹಾಗಾದ್ರೆ ನಮ್ಮ ಮನಸ್ಸಿಗೆ ನಾವೇ ಒಡೆಯರಾಗೋದು ಹೇಗೆ, ಮಾಸ್ಟರ್ ಸರ್ವಶಕ್ತಿವಂತ ಆಗೋದು ಹೇಗೆ ಅನ್ನೋದನ್ನ ಇಲ್ಲಿ ಅತ್ಯದ್ಭುತವಾಗಿ ವಿವರಿಸಲಾಗಿದೆ. ನಾವು ನಮ್ಮ ಕೈಕಾಲುಗಳನ್ನು ನಮ್ಮ ಇಚ್ಛೆಯಂತೆ ಹೇಗೆ ಕಂಟ್ರೋಲ್ ಮಾಡ್ತೀವೋ ಅದೇ ರೀತಿ ನಮ್ಮ ಸಂಕಲ್ಪ ಮತ್ತು ಬುದ್ಧಿಯನ್ನ ನಮಗೆ ಎಲ್ಲಿ ಬೇಕೋ ಅಲ್ಲಿ ತಕ್ಷಣವೇ ಕೇಂದ್ರೀಕರಿಸೋ ಅಧಿಕಾರ ನಮಗಿರಬೇಕು. ಇದರ ಮೊದಲ ಹೆಜ್ಜೆನೇ ಕಾಮದಂತಹ ಆಂತರಿಕ ಶತ್ರುಗಳನ್ನು ಜಯಿಸೋದು. ಎಂಥದ್ದೇ ಕಠಿಣ ಪರಿಸ್ಥಿತಿ ಬಂದರೂ ನಮ್ಮ ಮಾನಸಿಕ ಸ್ಥಿತಿಯನ್ನ ಏಕರಸವಾಗಿ ಸ್ಥಿರವಾಗಿ ಕಾಯ್ದುಕೊಳ್ಳೋದಿದೆಯಲ್ಲ, ಅದುವೇ ನಿಜವಾದ ಈಶ್ವರೀಯ ಅಧಿಕಾರ. ಈ ಪ್ರಬಲವಾದ ವಾಕ್ಯವನ್ನೊಮ್ಮೆ ಕೇಳಿ. ಸ್ವಸ್ಥಿತಿಯು ಶಕ್ತಿಶಾಲಿಯಾಗಿದ್ದರೆ ಅಂಥವರ ಮುಂದೆ ಪರಿಸ್ಥಿತಿಯು ಏನು ಮಾಡಲು ಸಾಧ್ಯವಿಲ್ಲ. ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿಗಳಿರಲಿ, ಎಷ್ಟೇ ಕಠಿಣ ಪರಿಸ್ಥಿತಿಗಳು ಎದುರಾಗ್ಲಿ, ಆದರೆ ನಮ್ಮ ಆಂತರಿಕ ಸ್ಥಿತಿ ಅಂದ್ರೆ ಆ ಸ್ವಸ್ಥಿತಿ ಶಕ್ತಿಶಾಲಿಯಾಗಿದ್ರೆ ಸಾಕು, ಯಾವುದೇ ಬಾಹ್ಯ ಪರಿಸ್ಥಿತಿ ನಮ್ಮನ್ನ ಅಲುಗಾಡಿಸೋಕೆ ಸಾಧ್ಯವೇ ಇಲ್ಲ. ಈ ಆಧ್ಯಾತ್ಮಿಕ ಅಭ್ಯಾಸಗಳು ನಮಗೆ ಎಂಥ ಆಳವಾದ ಮಾನಸಿಕ ಸ್ಥೈರ್ಯವನ್ನ ಕೊಡುತ್ತೆ ಅನ್ನೋದನ್ನ ಇದು ಅಚ್ಚುಕಟ್ಟಾಗಿ ಸಾರಾಂಶಗೊಳಿಸುತ್ತೆ. ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶವಾಗಿ ಒಂದು ನಿರ್ಣಾಯಕ ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೋಬೇಕಾಗಿದೆ. ಕೇವಲ 1 ಶತಮಾನದಲ್ಲಿ ನಶಿಸಿ ಹೋಗುವ ಈ ಕೃತಕ ಶೋನಲ್ಲಿ, ಈ ಭೌತಿಕ ಪ್ರಪಂಚದಲ್ಲಿ ನಾವು ಇಷ್ಟೊಂದು ಕಳೆದು ಹೋಗಿದ್ರೆ, ಹಾಗಾದರೆ ಶಾಶ್ವತವಾದ ಮತ್ತು ಅಚಲವಾದ ಖುಷಿಯ ಮೂಲ ನಿಜಕ್ಕೂ ಎಲ್ಲಿದೆ? ಅದು ಬಾಹ್ಯ ವಸ್ತುಗಳಲ್ಲಿದೆಯೋ ಅಥವಾ ನಮ್ಮ ಆಂತರಿಕ ಅಚಲ ಸ್ಥಿತಿಯಲ್ಲಿದೆಯೋ? ಖಂಡಿತ ಯೋಚನೆ ಮಾಡಿ. ಈ ಆಳವಾದ ಪ್ರಶ್ನೆಯನ್ನ ನಿಮ್ಮ ಮುಕ್ತ ಚಿಂತನೆಗೆ ಬಿಡ್ತಾ ಇಂದಿನ ಈ ರೋಚಕ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಸತ್ಯದ ಈ ಅನ್ವೇಷಣೆ ಹೀಗೆಯೇ ಮುಂದುವರಿಯಲಿ.